ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಇವತ್ತಿನ ವಾಕ್ಯ ಮೊದಲನೇ ಸಾಮುವೇಲ 1ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕೌಶರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಇದು ಹನ್ನಳ ಪ್ರಾರ್ಥನೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಚನಗಳು. ಹನ್ನಳ ಅಂತಂದರೆ ಅರ್ಥ ದಯೆ, ಫೇವರ್ ಅಥವಾ ಕೃಪೆ, ದೇವರ ಕೃಪೆ ಅವಳ ಮೇಲೆ ಇರುವ ಕಾರಣದಿಂದ ದೇವರು ಅವಳ ಕಣ್ಣೀರವನ್ನು ನೋಡಿ, ಅವಳ ದುಃಖವನ್ನು ನೋಡಿ ಏನು ಮಾಡಿದ್ರಂತೆ, ಅವಳಿಗೊಂದು ಸುಂದರವಾದ ಮಗು ಪ್ರವಾದಿ ಸಾಮುವೇಲನ್ನು ಕೊಟ್ಟರು. ಸಾಮುವೇಲ ಒಬ್ಬ ದೊಡ್ಡ ಪ್ರವಾದಿಯಾಗಿ ಎದ್ರು. ಯಾವ ಥರ ಅವರು ಇದ್ರು, ಹೇಗಿದ್ರು, ಈ ಒಂದು ಬುಕ್ ಮೊದಲನೇ ಸಾಮುವೇಲ ಓದಿದ್ರೆ ನಮಗೆಲ್ಲವೂ ಅರ್ಥ ಆಗುತ್ತೆ. ಆದರೆ ದೇವರ ದಯೆ, ದೇವರ ಕೃಪೆ ಹನ್ನಳ ಮೇಲೆ ಇರುವ ಕಾರಣದಿಂದ ದೇವರು ಅವ್ರಿಗೊಂದು ಮಗು ಕೊಟ್ಟರು. ಅದರ ಹಿಂದ್ಗಡೆ ಅವ್ರನ್ನ ಹನ್ನಳ ಹೆಂಡತಿಯ ಇನ್ನೊಬ್ಳು ಇರುವ ಕಾರಣದಿಂದ ಅವಳು ಚುಚ್ಚು ಮಾತಿನಿಂದ ಆ ಮಗಳು ಹನ್ನಳು ಏನು ಮಾಡಿದ್ರೆ ದೇವರ ಪಾದದಲ್ಲಿ ಹೋಗಿ ಕುತ್ಕೊಂಡು ದೇವರನ್ನ ಹರಕೆ ಮಾಡಿದ್ರು. ಆ ದೇವರು ಕೊಟ್ಟ ಮಗು ಅವಳು ದೇವರಿಗೆ ನೀವು ವಾಪಸ್ ತಿರುಗಿ ದೇವರ ಸನ್ನಿಧಿಯಲ್ಲಿ ದೇವರ ಮಂದಿರದಲ್ಲಿ ಹೋಗಿಬಿಟ್ರು. ಅಲ್ಲಿ ಸಾಮೇಲನು ದೇವರ ಸನ್ನಿಧಿಯಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಮಂದಿರದಲ್ಲಿ ದೊಡ್ಡವರಾದರು. ಅದೆಲ್ಲ ನಮಗೆ ಗೊತ್ತು ಅಲ್ವಾ. ಆ ಪ್ರವಾದಿಯಾದ ಸಾಮೇಲನು ಮಾಡಿದ್ದ ಒಂದೂ ಪ್ರವಾದನೆ ಫೇಲ್ ಆಗಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ಯಾರ ಪ್ರಾರ್ಥನೆ ಅಂದರೆ ಒಂದು ತಾಯಿಯ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ. ಹೇಗೆ ಅಂತಂದರೆ ಅದು ತಲೆ ಮಾರಿ ಹೋಗುತ್ತೆ. ಸಾಮುವೇಲ ಅಷ್ಟೇ ಅಲ್ಲದೆ ದೇವರು ಬೇರೆ ಪ್ರವಾದಿಗಳು, ಅರಸರು ಕೂಡ ಎಬ್ಬಿಸಿದ್ರು. ಯಾರ ಕಣ್ಣೀರಿಂದ, ಯಾರ ಪ್ರಾರ್ಥನೆಯಿಂದ? ಹನ್ನಳ ಕಣ್ಣೀರಿಂದ, ಹನ್ನಳ ಪ್ರಾರ್ಥನೆಯಿಂದ. ದೇವರ ಕೃಪೆ ಆ ಮಗಳ ಮೇಲೆ ಇರುವ ಕಾರಣದಿಂದ ಇವತ್ತು ನಾವು ಹೆಣ್ಣುಮಕ್ಕಳು ಎಷ್ಟು ಜನ ಕಣ್ಣೀರಿಂದ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದೆ. ಹೇಗೆ ನಮ್ಮ ಜನ್ರೇಷನ್ಗೆ ಅದು ಆಶೀರ್ವಾದ ಆಗ್ತದೆ, ನಮಗೆ ಮಾತ್ರ ಆಶೀರ್ವಾದ ಆಗ್ತದೇನಾ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೇನಾ, ಅಥವಾ ಇದು ಜನ್ರೇಷನ್ ಟು ಜನ್ರೇಷನ್ ನಮ್ಮ ಕಣ್ಣೀರ ಪ್ರಾರ್ಥನೆನೂ ಹೋಗ್ತಾ ಇದ್ದೀನಾ? ಹೇಗೆ ಹನ್ನಳ ಪ್ರಾರ್ಥನೆ ಜನ್ರೇಷನ್ ಟು ಜನ್ರೇಷನ್ ಹೋಯ್ತದು. ಸಾಮೇಲ್ ಮುಖಾಂತರ ಅರಸನಾದ ಸೌಲ ನಂತರ ದಾವೀದನ ಅರಸನಾದ ದಾವೀದ, ಆ ನಂತರ ಯೋನಾತನು ಅರಸನ ಮಗ. ಇದು ಎಷ್ಟು ಕನೆಕ್ಷನ್. ಅದೇ ಥರ ನಾವು ಯೋಚನೆ ಮಾಡಿದ್ರೆ ದೇವರ ಕೃಪೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಕಣ್ಣೀರ ಮೇಲೆ ಇದೆ. ಕಣ್ಣೀರನ್ನು ದೇವರು ಕೇಳ್ತಾರೆ, ಕೃಪೆಯನ್ನು ತೋರಿಸ್ತಾರೆ, ದಯೆಯನ್ನು ತೋರಿಸ್ತಾರೆ. ಇವತ್ತು ನಮ್ಮ ಪ್ರಾರ್ಥನೆ ಯಾವ ಥರ ಇದೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇದು ಜನ್ರೇಷನ್ ಟು ಜನ್ರೇಷನ್ ಹೋಗ್ತಾ ಇದ್ದೇನಾ, ಅಥವಾ ಬರೇ ಇಲ್ಲಿವರೆಗೆ ಸ್ಟಾಪ್ ಆಗ್ತಾ ಇದೇನಾ? ನಾವು ಪರೀಕ್ಷೆ ಮಾಡೋಣ. ನಮ್ಮ ಕಣ್ಣೀರು ಯಾವ ಥರ ಇರಬೇಕಂತಂದರೆ ಜನ್ರೇಷನ್ ಟು ಜನ್ರೇಷನ್ ನಮ್ಮ ಪ್ರಾರ್ಥನೆಯದು ಆಶೀರ್ವಾದವಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ಹಾಕಿದ ಪ್ರತಿಯೊಂದು ಕಣ್ಣೀರು ಜನ್ರೇಷನ್ ಟು ಜನ್ರೇಷನ್ ಅದು ಆಶೀರ್ವಾದ ಆಗಿ ಮಾರ್ಪಡಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.